ಇನ್ನು ರಾಮನಗರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಿಜೆಪಿ ಜೆಡಿಎಸ್ ಭಯದಿಂದ ಒಂದಾಗಿದ್ದಾರೆ, ಜೆಡಿಎಸ್ ಕೋಮುವಾದಿಗಳ ಜೊತೆಗೆ ಸೇರಿ ಕೋಮುವಾದಿ ಪಕ್ಷ ಆಗಿದೆ ಅಂತ ಗುಡುಕಿದ್ರು. ಈಗ ಬಿಜೆಪಿ ಜೆಡಿಎಸ್ ಶಾಮೀಲಾಗ್ಬಿಟ್ಟಿದೆ. ಬಿಜೆಪಿ ಜೆಡಿಎಸ್ ಶಾಮೀಲ್ 3 ಸೀಟ್ ತಗೊಂಡವ್ರೆ. ದೇವೇಗೌಡ ಅವರ ಅಳಿನ ಮಂಜುನಾಥನ್ನ ಮೊದಲೇ ಕಳಿಸ್ಬಿಟ್ಟ. ಅಲ್ಲೋ ನಿಂತ್ಕೊಳ್ಳಪ್ಪ ಬಿಜೆಪಿಲಿ ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ ಬಿಜೆಪಿ ಜೆಡಿಎಸ್ನವರು ಇಬ್ರು ಒಂದಾಗಿಬಿಟ್ಟಿದ್ದಾರೆ. ಇಬ್ರು ಭಯದಿಂದ ಒಂದಾಗಿದ್ದಾರೆ. ಇವ್ರನ್ನ ಸೋಲಿಸಬೇಕಾಗಿರೋದು ಯಾರು? ನೀವು ಸೋಲಿಸ್ತೀರಿ ಅಲ್ವಾ? ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು, ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ. ಅವರನ್ನ ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನ ಮಾಡಿದ್ರು. ಕೋಮುವಾದಿಗಳ ಜೊತೆ ಜೆಡಿಎಸ್ನವರು ಸೇರ್ಕೊಂಡ ಮೇಲೆ ಜೆಡಿಎಸ್ ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ